ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಜೈ, ನಿತ್ಯ, ಯಾರನ್ನ ಕೇಳಿ ಊರಿಗೆ ಬಂದ್ರಿ? ಏನ್ ಮಾಡ್ಬೇಕು ಅಂತ ಬಂದಿದ್ದೀರಾ? ನಾವ್ ಈ ಊರಿಗೆ ಯಾಕೆ ಬರಬಾರ್ದು? ಪ್ರಶ್ನೆ ಉತ್ತರ ಅಲ್ಲ, ಯಾಕೆ ಬಂದಿದ್ದೀರಾ ಅಂತ ಕೇಳ್ತಾ ಇದ್ದೀನಿ. ಇದು ನಮ್ಮೂರೇ ಅಲ್ವಾ ಅಂತ. ಇದು ನಮ್ಮೂರು ಅಲ್ವೋ ನಿಮ್ಗ್ಯಾಕೆ? ಏನ್ ಗೊತ್ತು ಈ ಊರ್ ಬಗ್ಗೆ ನಿನ್ಗೆ? ಏನ್ ಜೈ, ಈ ಊರಿಗೆ ಬರಬಾರ್ದು ಅಂತ ನಾನು ಪದೇ ಪದೇ ಹೇಳಿಲ್ವಾ? ನನ್ ಮಾತು ಅಂದ್ರೆ ನಿಮ್ಗೆ ಲೆಕ್ಕ ಇಲ್ವಾ? ನನ್ ಮೇಲೆ ನಿಮ್ಗೆ ಗೌರವ ಇಲ್ವಾ? ಯಾಕೆ ಮುದ್ಕಿ ಇಷ್ಟೊಂದು ಬಡ್ಕೋತಾ ಇದ್ದಾಳೆ? ಅವ್ರು ಈ ಊರಿಗೆ ಬಂದ್ರೆ ಇವಳಿಗೇನಾಯ್ತು? ಅದೇ ಅರ್ಥ ಆಗ್ತಿಲ್ಲ. ಇದೇನೋ ಬರಬಾರ್ದು ಊರನ್ನೋ ಹಾಗೆ ಹೇಳ್ತಾರೆ. ದೊಡ್ಡೋರು ಏನಾದ್ರೂ ಹೇಳಿದ್ರೆ ನಿಮ್ ಒಳ್ಳೇದಕ್ಕೆ ಹೇಳ್ತಾರೆ, ಕೇಳಿದ್ರೆ ಒಳ್ಳೇದಾಗುತ್ತೆ. ಅಲಕ್ಷ್ಯ ಮಾಡಿದ್ರೆ ನಿಮ್ ಹತ್ರ ಹೇಳ್ದೆ ಬಂದಿದ್ದು ತಪ್ಪೇ ಅಜ್ಜಿ. ಆದ್ರೆ ನಾವ್ ಈ ಊರಿಗೆ ಯಾಕೆ ಬರಬಾರ್ದು ಹೇಳಿ? ಇಲ್ಲೇನಾದ್ರೂ ತೊಂದರೆ ಇದೆಯಾ? ಆ ತೊಂದರೆಯಿಂದ ನಮ್ಗೇನಾದ್ರೂ ಆಗುತ್ತಾ? ಯಾವ ಕಾರಣನೂ ಇಲ್ದೆ ಬೇಡ ಅಂತ ಯಾಕೆ ಹೇಳ್ತೀರಾ ಹೇಳಿ? ದೊಡ್ಡೋರು ಚಿಕ್ಕವರು ಅಂತ ಇಲ್ದೆ ಅಜ್ಜಿಗೆ ಈ ತರ ಎದುರು ಮಾತಾಡ್ತೀಯಾ? ಅವ್ರು ಬೇಡ ಅಂತ ಹೇಳಿದ್ರು ಬಂದಿದ್ದು ಅಲ್ದೆ ಈಗ ಅವ್ರನ್ನೇ ಪ್ರಶ್ನೆ ಮಾಡ್ತಿದ್ಯಾ? ನಿನ್ಗೆ ಎಷ್ಟು ಧೈರ್ಯ ಈ ತರ ಮಾತಾಡೋಕೆ? ನಿನ್ನ ಆಂಟಿ ಸ್ಟಾಪ್ ಇಟ್. ಅವಳ ಮೇಲೆ ಇನ್ನು ಒಂದೇ ಏಟ್ ಬಿದ್ರು ನಾನು ಸುಮ್ಮನಿರಲ್ಲ. ಅವಳೇನೋ ಮಾಡ್ಬಾರ್ದು ತಪ್ಪು ಮಾಡ್ದ ಹಾಗೆ ನಮ್ಮ ಅಜ್ಜಿ ಬೈತಿದ್ದಾರೆ. ನೀವು ನೋಡಿದ್ರೆ ಡೈರೆಕ್ಟ್ ಆಗಿ ಕೈ ಮಾಡ್ತಿದ್ದೀರಿ. ಎಲ್ಲರ ಹತ್ರ ಸ್ವಿಟ್ಜರ್ಲ್ಯಾಂಡ್ ಅಂತ ಸುಳ್ಳು ಹೇಳಿ ಇಲ್ಲಿ ಬಂದಿದ್ದು ತಪ್ಪಲ್ವಾ ಜೈ? ಇಲ್ಲಿ ಬರ್ಬೇಡ ಅಂತ ಹೇಳಿದ್ರು ಅಜ್ಜಿಗೆ ಹರ್ಟ್ ಮಾಡಿದ್ದು ತಪ್ಪಲ್ವಾ? ನೀವು ಮಾಡಿರೋ ಚೀಟಿಂಗ್ ಇಂದ ಇಡೀ ಫ್ಯಾಮಿಲಿನೇ ಇಲ್ಲಿ ಬಂದು ನಿಂತಿದೆ. ಅವರೇ ಬಂದಿದ್ದ? ನೀವ್ ಕರ್ಸಿದ್ದ ಮೇಡಮ್? ಇಷ್ಟು ಜನರನ್ನ ಹರ್ಟ್ ಮಾಡಿದ್ದು ತಪ್ಪಲ್ವಾ? ಅದಕ್ಕೆ ನಿನ್ ಅಜ್ಜಿ ಕೋಪ ಮಾಡ್ಕೊಂಡ್ರು ನಾನು ಹೊಡೆದೆ. ಅದೇ ತಪ್ಪಾದ್ರೆ ಆ ತಪ್ಪು ನಂದು. ಇದಕ್ಕೂ ನಿತ್ಯನ್ಗೂ ಯಾವ ಸಂಬಂಧನೂ ಇಲ್ಲ. ಇದೆಲ್ಲ ನಾನೇ ಪ್ಲಾನ್ ಮಾಡಿದ್ದು. ಸ್ವಿಟ್ಜರ್ಲ್ಯಾಂಡಿಗೆ ಹೋಗ್ತೀವಿ ಅಂತ ನಿತ್ಯನ ಹತ್ರ ಸುಳ್ಳು ಹೇಳಿಸಿ ದೇವಿಪುರಕ್ಕೆ ಕರ್ಕೊಂಡು ಬಂದೆ. ಈ ಊರಿಗೆ ಬರೋ ತನಕ ನಿತ್ಯನಿಗೇನು ಗೊತ್ತಿಲ್ಲ. ಅವಳು ನೈಟ್ ನಿನ್ ಕಾಲಿಂದ ಒದ್ದು ಹರ್ಟ್ ಮಾಡಿದ್ರು ಇನ್ನು ಅವಳನ್ನೇ ಸಪೋರ್ಟ್ ಮಾಡ್ತೀಯ ಜೈ? ಅವಳನ್ನ ಸೇವ್ ಮಾಡ್ತಿದ್ಯಾ? ನೀವೇನಾದ್ರೂ ಹೇಳ್ಬೇಕು ಅಂತಿದ್ರೆ ನನಗೆ ಹೇಳಿ, ನನಗ್ ಬೈರಿ. ಅದನ್ ಬಿಟ್ಟು ನಿತ್ಯನಿಗೆ ಬೈಯೋದು ಸರಿಯಲ್ಲ. ನೀನ್ ಪ್ಲಾನ್ ಮಾಡಿದ್ರೇನು? ನಿತ್ಯ ಆದ್ರೂ ನಮಗ್ ಹೇಳ್ಬೇಕಲ್ವಾ ಜೈ? ಯಾರಿಗೂ ಹೇಳ್ಬೇಡ ಅಂತ ನಿತ್ಯನಿಗೆ ನಾನೇ ಹೇಳಿದ್ದು. ಯಾರಿಗೂ ಹೇಳ್ದೆ ಬರೋ ಅವಶ್ಯಕತೆ ಏನಿತ್ತು ಜೈ? ಡ್ಯಾಡ್, ವಿ ಆರ್ ನಾಟ್ ಕಿಡ್ಸ್ ಅಂಡ್ ವಿ ಆರ್ ಮ್ಯಾರಿಡ್. ವಿ ನೋ ವಾಟ್ ಈಸ್ ರಾಂಗ್ ಅಂಡ್ ವಾಟ್ ಈಸ್ ರೈಟ್. ಇರಬಹುದಪ್ಪ, ಆದ್ರೆ ದೊಡ್ಡವ್ರಿಗೆ ಒಂದು ಮಾತು ಹೇಳ್ಬೇಕಿತ್ತು. ಮೊದ್ಲೇ ಹೇಳಿದ್ರೆ ಇಷ್ಟು ರಾಧಾಂತ ಆಗ್ತಾನೆ ಇರ್ಲಿಲ್ವಲ್ಲ. ಈಗ ಹೇಳ್ದೆ ಬಂದಿದ್ರಿಂದ ಏನ್ ತಪ್ಪಾಯ್ತು ಚಿಕ್ಕಮ್ಮ? ತಪ್ಪೋ ಸರಿನೋ, ಅಜ್ಜಿಗೆ ನಮ್ಗೆ ಹೇಳ್ದೆ ನೀವಿಬ್ರು ಯಾವ ಕೆಲ್ಸನೂ ಮಾಡ್ಬಾರ್ದು. ಯಾಕತ್ತೆ? ಇಷ್ಟು ಪ್ರೈವೇಸಿನೂ ನಮ್ಗಿಲ್ವಾ? ಪ್ರೈವೇಸಿ ಅಂದ್ರೆ ಹೀಗೆ ಹೇಳ್ದೆ ಓಡ್ ಬರೋದಲ್ಲ ಜೈ. ಎಲ್ಲರ ಮಧ್ಯೆ ಇದ್ರು ಕೂಡ ಏಕಾಂತ ಹುಡ್ಕೊಳ್ಳೋದು. ನಾವು ಯಾರಿಗೂ ಹೆದ್ರಿ ಓಡ್ ಬರ್ಲಿಲ್ಲ ಮಾವ. ನಾವು ನಮಗೋಸ್ಕರ ಬಂದಿದ್ದು. ನೀವ್ ಯಾರಿಗೋಸ್ಕರ ಬಂದಿದ್ರು, ಯಾವ್ದಕ್ಕೋಸ್ಕರ ಬಂದಿದ್ರು, ಇಲ್ಲಿಗೆ ಬಂದಿದ್ ಮಾತ್ರ ತಪ್ಪು ಜೈ. ಈಗಿಂದೀಗ್ಲೇ ಮನೆಗೆ ಹೊರಡಿ. ಈ ಊರು, ಈ ನೆಲ, ಈ ನೀರು, ಈ ಗಾಳಿ
ಯಾವ್ದನ್ನು ನೀವು ಮುಟ್ಟೋ ಹಾಗಿಲ್ಲ. ಈ ಜಾಗದಿಂದ ನೀವು ಎಷ್ಟು ದೂರ ಇದ್ರೂ ಅಷ್ಟೇ ಒಳ್ಳೇದು. ಯಾಕಜ್ಜಿ? ನಿನ್ಗೆ ಉತ್ತರ ಬೇಕಾ ಇಲ್ಲ ನಾನ್ ಬೇಕಾ? ಅಜ್ಜಿ, ನಾನ್ ಬದುಕಿರ್ಬೇಕು ಅಂದ್ರೆ ನೀವು ನನ್ ಮಾತ್ ಕೇಳ್ಬೇಕು. ಇಲ್ಲ ನಿಮ್ಗೆ ಈ ಊರೇ ಬೇಕು ಅಂದ್ರೆ ನನ್ನ ಜೀವಂತವಾಗಿ ನೋಡೋದು ಇದೇ ಕೊನೆ ಅನ್ಕೊಳ್ತೀನಿ. ನೀವು ಲಗೇಜ್ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ 10 ನಿಮಿಷ ಟೈಮ್ ಕೊಡ್ತೀನಿ. ಅಲ್ಲಿವರೆಗೂ ಮನೆ ಹೊರಗಡೆ ಕಾಯ್ತಾ ಇರ್ತೀನಿ. ಟೈಮ್ ಮುಗಿದ್ಮೇಲೆ ಕೂಡ ನೀವು ಬರ್ದೇ ಹೋದ್ರೆ ನಾನು ಹೊರಟೋಗ್ತೀನಿ ಶಾಶ್ವತವಾಗಿ. ಅಜ್ಜಿ ಅಜ್ಜಿ, ಅಜ್ಜಿಗೇನು ಕೊಡ್ಬೇಡಿ ಜೈ, ಅವ್ರ ಮಾತ್ ಕೇಳಿ. ಹೋಗು ನಿತ್ಯ, ಲಗೇಜ್ ತಗೊಂಡ್ ಬಾ ಹೋಗು. ಹೋಗಮ್ಮ, ತಡ ಮಾಡಬೇಡ. ನಿಮಗ್ ಬೇಡ ಅಂದ್ರು ಅಜ್ಜಿ ನಮಗ್ ಬೇಕಮ್ಮ. ದಯವಿಟ್ಟು ಹೊರಡು. ನೀನು ಕೂಡ ರೆಡಿ ಆಗು ಜೈ. ಇಲ್ಲಿ ನೋಡಿ, ಅಜ್ಜಿ 10 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ಆದ್ರೆ ಎಲ್ರು 5 ನಿಮಿಷದಲ್ಲಿ ಕಾರಲ್ಲಿ ಇರ್ಬೇಕು. ಹಾ, ಏನು ನಿತ್ಯ, ಹೋಗು. ಇನ್ನು ಯೋಚನೆ ಮಾಡಬೇಡ, ಟೈಮ್ ಇಲ್ಲ. ಹೇಳಿದ್ದು ಮಾಡು. ಹೋಗು ನಿತ್ಯ. ಮೀನಾಕ್ಷಿ, ಏನ್ ಗಂಗಾ? ಈಗ್ಲೇ ನೀನೊಂದು ಕೆಲಸ ಮಾಡ್ಬೇಕು. ಹೇಳು ಗಂಗಾ. ಈಗ ಬೇಗ ಹೋಗು. ಆಯ್ತು ಗಂಗಾ. ಹೇಗಿತ್ತು ನನ್ನ ಏಟು ಮೈ ಡಿಯರ್ ಗಂಗಾ? ಕೆನ್ನೆಗೆ ಹೊಡೆದಿದ್ದಲ್ಲ, ಎದುರೇಟು. ಪ್ಲಾನ್ ಮಾಡಿ ನೀನ್ ಊರಿಗೆ ಕರ್ಕೊಂಡ್ ಬಂದೆ ಅಂತ ಜೈ ಎಲ್ಲರಿಗೂ ಹೇಳಿದ್ರು. ನೀನೇ ಪ್ಲಾನ್ ಮಾಡಿ ಜೈನ ಕರ್ಕೊಂಡ್ ಬಂದಿದ್ದು ಅಂತ ನನಗ್ ಗೊತ್ತು. ಜೈನ ಯಾಕೆ ಕರ್ಕೊಂಡ್ ಬಂದೆ ಅಂತಾನು ಗೊತ್ತು. ಜೈಗೆ ಏನ್ ಹೇಳಿ ಒಪ್ಸಿರ್ತೀಯ ಅಂತಾನೂ ಊಹೆ ಮಾಡಿದ್ದೀನಿ. ಆದ್ರೆ ನಿನ್ ಪ್ಲಾನ್ ಎಲ್ಲ ರಾತ್ರಿ ಆಗೋಷ್ಟರಲ್ಲಿ ಚೂರ್ ಚೂರ್ ಆಗೋಯ್ತಲ್ವಾ? ಶುರುವಾಗೋದ್ರಲ್ಲೇ ಮುಗಿದ ಹಾಗೆ. ಮೊದಲನೇ ದಿನಾನೇ ನಿನ್ನ ಐಡಿಯಾ ಅಟ್ಟರ್ ಫ್ಲಾಪ್ ಆಯ್ತು. ಹಣೆ ಬರಹ ಬದಲಾಗಲ್ಲ ಅನ್ನೋ ಹಾಗೆ ನೀನ್ ಯಾರಿಗೋಸ್ಕರ ಈ ಊರಿಗೆ ಬಂದ್ಯೋ ಆ ಶಾಸ್ತ್ರಿಗಳೇ ಊರಲ್ಲಿಲ್ದೆ ಹೋದ್ರು. ನೋಡಿದ್ಯಾ ಗ್ರಹ ಎಲ್ಲ ಹೇಗೆ ನನ್ ಕಡೆನೇ ಇದೆ ಅಂತ? ಇವಾಗಾದ್ರೂ ನಾನೇನು ಅಂತ ಅರ್ಥ ಆಯ್ತಾ ಗಂಗಾ? ಯಾಕೆ ನಗ್ತಿದ್ಯಾ? ನಿಮ್ಮ ಅಮಾಯಕತೆ ನೋಡ್ತಿದ್ರೆ ನಗು ಬರ್ತಿದೆ ಮೇಡಮ್, ಅದಕ್ಕೆ. ನನ್ನ ಅಮಾಯಕತೆನಾ? ಅಲ್ವಾ ಮತ್ತೆ? ನೀವ್ ನನ್ಗೆ ಹೊಡೆಯೋದು ಹೊಸ್ತಲ್ಲ, ನೀವ್ ಕೊಟ್ಟಿರೋದು ಎದ್ರೇಟೂ ಅಲ್ಲ. ಅಜ್ಜಿ ಅವರೆಲ್ಲ ಹೇಗ್ ಬಂದ್ರು ಅಂತ ಗೊತ್ತಾ ನಿಂಗೆ? ಏನಿರುತ್ತೆ?
ನೀವ್ ಫೋನ್ ಮಾಡಿರ್ತೀರಾ, ಅವ್ರು ಬಂದ್ರು, ಅಷ್ಟೇ ಅಲ್ವಾ? ನಾನು ಜೈಸರ್ ಸ್ವಿಟ್ಜರ್ಲ್ಯಾಂಡಿಗೆ ಹೋಗ್ತೀವಿ ಅಂದ್ರೆ ಬೇರೆಯವರೆಲ್ಲ ನಂಬಿದ್ರು, ನೀವ್ ನಂಬಲ್ಲ ಅಂತ ನನಗೆ ಮೊದ್ಲೇ ಗೊತ್ತು. ರಾತ್ರಿನೇ ಎನ್ಕ್ವೈರಿ ಮಾಡ್ತೀರಾ, ನಮ್ ಹಿಂದೆ ನಿಮ್ ವ್ಯಕ್ತಿ ಕಳಿಸ್ತೀರಾ. ನಾವು ಎಲ್ಲಿ ಹೋಗ್ತೀವೋ ತಿಳ್ಕೊಂಡ್ಮೇಲೆ ನಮ್ ಹಿಂದೆ ನೀವು ಬರ್ತೀರಾ. ಇದೆಲ್ಲ ನಾನು ಅಂದ್ಕೊಂಡಿದ್ದೆ. ನಾನು ಶಾಸ್ತ್ರಿಗಳನ್ನ ಹುಡ್ಕೊಂಡು ಬರ್ತೀನಿ ಅಂತ ನೀವ್ ಹೇಗ್ ಅಂದ್ಕೊಂಡ್ರು, ನನ್ನ ಹುಡ್ಕೊಂಡು ನೀವು ಬರ್ತೀರಾ ಅಂತ ನನ್ಗೂ ಗೊತ್ತಿತ್ತು. ಎಷ್ಟಾದ್ರೂ ನೀವ್ ಟ್ರೈನಿಂಗ್ ಕೊಟ್ಟಿರೋ ಗಂಗಾನೇ ಅಲ್ವಾ ಮೇಡಮ್? ಮತ್ತೆ ಎಲ್ಲ ಗೊತ್ತಿದ್ದು ಯಾಕೆ ಬಂದೆ? ಅಯ್ಯೋ, ನಂಗೆ ಗೊತ್ತು ಅಂದೆ ಅಷ್ಟೇ. ನೀವ್ ತಡಿತೀರಾ ಅಂತ ಹೇಳಿದ್ನ ಮೇಡಮ್. ಈ ಊರ್ ತನಕ ತಡಿತಾ ಬಂದ್ರಿ. ಇನ್ನು ತಡೆಯೋದಲ್ಲ, ತಿರ್ಗಿ ಹೋಗೋದಷ್ಟೇ. ನೀನು ನಮ್ ಜೊತೆಗ್ ಬರ್ಲೇಬೇಕು ಗಂಗಾ. ನನ್ಗೂ ತಿರ್ಗೋದಂದ್ರೆ ಇಷ್ಟಾನೇ ಮೇಡಮ್. ಆದ್ರೆ ಬೇರೆಯವ್ರು ತಿರ್ಗೋ ಅಂದ್ರೆ ತಿರ್ಗೋ ಬಡಪಾಯಿ ಅಲ್ಲ ನಾನು. ಕತೆನೆ ತಿರುಗ್ಸೋ ಕಥಾ ನಾಯಕಿ ನಾನು. ಎಷ್ಟೇ ಧೈರ್ಯ ನಿನ್ಗೆ? ಯಾಕೆ ನಿಂಗಿಷ್ಟು ಪೊಗರು? ಧೈರ್ಯ ನನ್ ಮನೇಲಿರತ್ತೆ, ಪೊಗ್ರು ನನ್ ಮನ್ಸಲ್ಲಿರತ್ತೆ. ಇಲ್ಲಿವರೆಗೂ ನಾನ್ ಅಂದ್ಕೊಂಡಿದ್ದ ಹಾಗೆ ಆಗಿದ್ದು. ಇನ್ನು ನೀವ್ ಅಂದ್ಕೊಳ್ತಿರೋದೆಲ್ಲ ಆಗತ್ತೆ. ಸ್ವಲ್ಪ ಹೊತ್ತಲ್ಲಿ ಹೊರಡ್ಬೇಕು. ಈ ಮನೆ ಗೇಟ್ ದಾಟಿ ಒಂದು ಹೆಜ್ಜೆ ಕೂಡ ಇಡಲ್ಲ. ನೀನ್ ಬರ್ದೆ ಹೋದ್ರೆ ಆ ಮುದುಕಿ ಸಾಯ್ತಾಳೆ. ಹಾವು ಸಾಯಲ್ಲ, ಕೋಲು ಮುರಿಯಲ್ಲ ಮೇಡಮ್. ಹೇಗ್ ತಡಿತೀಯೇ? ಹೇಳಿದ್ರೆ ಕಿಕ್ಕೇನಿರುತ್ತೆ, ಆಮೇಲೆ ನೋಡಿ. ಮತ್ತೆ ಏನೇ ಪ್ಲಾನ್ ಮಾಡಿದ್ಯಾ? ಯಾಕ್ ಮೇಡಮ್ ಇಷ್ಟು ಅರ್ಜೆಂಟ್ ನಿಮಗೆ? ಗ್ರಹ ಎಲ್ಲ ನಿಮಗೆ ಅನುಕೂಲವಾಗಿದೆ ಅಂತ ಹೇಳಿದ್ರಲ್ಲ. ಅಲ್ದೆ ಶತ್ರುನ ನಿಮ್ ಪ್ಲಾನ್ ಏನು, ಪವರ್ ಏನು ಅಂತ ಕೇಳಬಾರ್ದು ಮೇಡಮ್. ಕೈಲಾದ್ರೆ ಎದುರಿಸ್ಬೇಕು, ಡೀ ಕೊಡ್ಬೇಕು. ಅಂದ್ರೆ ನನ್ ಕೈಲಾಗಲ್ಲ ಅಂತಿದ್ಯಾ? ಸವಾಲ್ ಮಾಡ್ತಿದ್ದೀನಿ. ಶಾಸ್ತ್ರಿಗಳು ಬರೋವರೆಗೂ ನಾನು ಈ ಊರಲ್ಲೇ ಇರ್ಬೇಕು ಅನ್ಕೊಂಡಿದ್ದೀನಿ. ನನ್ನ ಸಿಟಿ ಕರ್ಕೊಂಡು ಹೋಗ್ಬೇಕು ಅಂತ ನೀವ್ ಅಂದ್ಕೊಂಡಿದ್ದೀರಾ. ನೋಡೋಣ ಮೇಡಮ್, ಯಾರ್ ಗೆಲ್ತಾರೋ ನೋಡೋಣ. ನೋಡ್ತೀನಿ ಗಂಗಾ. ಈ ಊರ್ ಬಿಟ್ಟು ನೀನದ್ ಹೇಗ್ ಬರಲ್ಲ ಅಂತ ನಾನು ನೋಡ್ತೀನಿ. ಏನಾಯ್ತು ಮಾಮ್? ಆ ಗಂಗಾ ಮತ್ತೆ ಏನೋ ಪ್ಲಾನ್ ಮಾಡಿದಾಳೆ ನಿತ್ಯ. ಶಾಸ್ತ್ರಿಗಳು ಬರೋವರೆಗೂ ಈ ಊರ್ ಬಿಟ್ಟು ಬರಲ್ವಂತೆ. ಟೈಮ್ ಆಗ್ತಿದೆ ಜೈ ಸಾಬ್. ಮತ್ತೆ ನಿಮ್ ಗ್ರ್ಯಾಂಡ್ ಮಾ ಏನಾದ್ರೂ ಮಾಡ್ಕೋತಾರೇನೋ. ಜಲ್ದಿ ಹೋಗಿ ನಿತ್ಯನ ಕರ್ಕೊಂಡ್ ಬನ್ನಿ. ಜಾವೋ ಸಾಬ್. ಹೌದು ಜೈ, ಬೇಗ ಹೋಗಿ ನಿತ್ಯಾನ್ ಕರ್ಕೊಂಬ. ಅಜ್ಜಿ ಯಾವತ್ತೂ ಹೀಗೆ ಹಠ ಮಾಡೇ ಇಲ್ಲಪ್ಪ. ಹೋಗು. ಇಬ್ಬರಿಗೂ ದೊಡ್ಡವ್ರ ಮಾತು ಅಂದ್ರೆ ಹೇಗೂ ಬೆಲೆ ಇಲ್ದೆ ಆಗಿದೆ. ಪ್ರಾಣ ಅಂದ್ರೆ ಲೆಕ್ಕಕ್ಕಿಲ್ದೆ ಆಯ್ತಾ? ಇನ್ನು ನಿಂತಿದ್ಯಲ್ಲೋ. ಹೌದು ಜೈ, ಮನೆಗೆ ದೊಡ್ಡ ದಿಕ್ಕು ಅಜ್ಜಿ. ಅವರೇ ಇಲ್ದಿದ್ರೆ ನಾವೆಲ್ಲ ಅನಾಥ ಆಗ್ತೀವಿ. ಲೇಟ್ ಮಾಡ್ಬೇಡ ಜೈ, ಹೋಗು. ಜೈ, ನಾವು ಹೊರಗಡೆ ವೇಟ್ ಮಾಡ್ತಿರ್ತೀವಿ. ಬೇಗ ನಿತ್ಯಾನ್ ಕರ್ಕೊಂಡ್ ಬಾ. ಬನ್ನಿ. ಅಜ್ಜಿ ಯಾಕೆ ಮೊದ್ಲಿಂದನೂ ಈ ಊರಂದ್ರೆ ಹೆದರ್ತಾರೆ? ಅವ್ರಿಗೇನಾದ್ರೂ ಗೊತ್ತಿರ್ಬೋದಾ, ಅಥವಾ ಇನ್ನೇನಾದ್ರೂ ಕಾರಣ ಇದೆಯಾ? ನಿತ್ಯ, ನಿತ್ಯ ರೆಡಿ ಆದ್ಯಾ? ರೆಡಿ ಆಗ್ತಿದ್ದೀನಿ ಇರ್ರಿ. ಎಲ್ಲ ನಿನಗೋಸ್ಕರ ವೇಟ್ ಮಾಡ್ತಿದ್ದಾರೆ. ನೀನ್ ಬಂದ್ರೆ ಹೊರಡೋದು. ಹೋಗ್ಲೇಬೇಕಾ? ಹೀಗ್ಯಾಕೆ ಕೇಳ್ತಿದ್ಯಾ? ಈಗ ನಾವು ಹೋಗ್ಲೇಬೇಕಾ? ಅಂದ್ರೆ ಅಜ್ಜಿ ಹೇಳಿದ್ರಲ್ಲ. ಅಜ್ಜಿ ಇಷ್ಟ ಹೇಳಿದ್ಮೇಲೂ ನಾವಿಲ್ಲಿದ್ರೆ ಸರಿ ಇರಲ್ಲ. ಅಜ್ಜಿ ಮಾತ್ ಕೇಳಿ ನಾವ್ ಅಲ್ಲಿ ಹೋದ್ರೂ ಕೂಡ ಏನೂ ನಡೆಯಲ್ಲ. ಅಲ್ಲಿ ಬೆಳಿಗ್ಗೆ ಹೇಳ್ತಿದ್ದ ಹಾಗೆ ಗುಡ್ ಮಾರ್ನಿಂಗು, ರಾತ್ರಿ ಮಲ್ಗೋ ಮೊದ್ಲು ಗುಡ್ ನೈಟು ಅಷ್ಟೇ.
ಅದೇ ಇಲ್ಲಾದ್ರೆ ಹಗಲಲ್ಲೂ ನಿಮ್ ಜೊತೆ ತಾನನ ತಾನನ. ಸೂರ್ಯ ಯಾವಾಗ ಬಂದ ತಿಳಿಯಲ್ಲ, ಚಂದ್ರ ಯಾವಾಗ ಹೋದ್ನೋ ತಿಳಿಯಲ್ಲ. ಈ 4 ಗೋಡೆನೆ 4 ದಿಕ್ಕು. ಮೇಲಿರೋದು ಆಕಾಶ, ನೆಲನೇ ಕೈಲಾಸ. ಈಗ ನೀನ್ ಹೀಗಂತೀಯ, ಸಂಜೆ ಆದ್ರೆ ಇದ್ಯಾವುದೂ ಇರಲ್ಲ. ಕೈ ಕಾಲು ಹಿಡ್ಕೊಂಡ್ರು ಕರುಣೆ ತೋರ್ಸಲ್ಲ. ನೆನ್ನೆ ಅಂದ್ರೆ ಏನೋ ಹಾಗಾಯ್ತು. ದಿನ ಹೀಗೆ ಆಗ್ತಿದೆ. ಮದ್ವೆ ಆಗಿ ಇಲ್ಲಿ ತನಕ ಉಪವಾಸದಲ್ಲೇ ಇದ್ದೀನಿ. ಅದಕ್ಕೆ ರೀ, ನಮ್ ಕುಟುಂಬದ ಹಿರಿಯ ಶಾಸ್ತ್ರಿಗಳನ್ನ ನೋಡಿ ಏನೋ ಶಾಸ್ತ್ರ ಮಾಡಿಸ್ಬೇಕು ಅಂತ ಈ ಊರಿಗೆ ಕರ್ಕೊಂಡ್ ಬಂದೆ. ನಮ್ ಟೈಮ್ ಚೆನ್ನಾಗಿಲ್ದೆ ಆ ಶಾಸ್ತ್ರಿಗಳು ಬೇರೆ ಊರಿಗೆ ಹೋಗಿದ್ದಾರೆ. ಅಷ್ಟ್ರಲ್ಲಿ ಇವ್ರು ಬಂದ್ರು. ಓಹೋ, ಅಂದ್ರೆ ನಮ್ಗೋಸ್ಕರನೇ ಶಾಸ್ತ್ರಿಗಳನ್ನ ನೋಡ್ಬೇಕು ಅಂತಿದ್ದ. ಮತ್ತೆ ಇನ್ಯಾಕ್ ಅನ್ಕೊಂಡ್ರಿ? ನನ್ಗೇನಾದ್ರೂ ಕಡಿಮೆ ಆಗಿದ್ಯಾ? ನಾನು ಹುಟ್ಟಿದ ಮನೆಯಲ್ಲೂ ಕೋಟಿ ಇದೆ, ಮೆಟ್ಟಿದ ಮನೆಯಲ್ಲೂ ಕೋಟಿ ಇದೆ. ಎಲ್ರಿಗೂ ದೊಡ್ಡ ದಿಕ್ಕಾಗೋ ಅಜ್ಜಿ, ನಮ್ಮ ಅಪ್ಪ ಅಮ್ಮನ ಆಗಿರೋ ಅತ್ತೆ ಮಾವ, ಫ್ರೆಂಡ್ ಆಗಿದ್ದು ಪ್ರೀತಿಸೋ ಗಂಡ. ಕಣ್ಮುಂದೆ ಎಲ್ಲ ಇದ್ರು, ಹೆಗ್ಲ ಮೇಲೆ ಶನಿ ಇರೋ ಹಾಗೆ ಎಲ್ಲ ಚೆನ್ನಾಗಿದ್ರು, ನಮ್ಮ ಮಧ್ಯೆ ಏನು ನಡಿಲಿಲ್ಲ ಅನ್ನೋ ಕೊರತೆ ಬಿಟ್ರೆ ನನ್ಗಿನ್ನೇನ್ ನೋವಿರುತ್ತೆ ಹೇಳಿ ನೀವೇ? ಅಂದ್ರೆ ನಿಜವಾಗ್ಲೂ ಫೀಲ್ ಆಗ್ತಿದ್ಯಾ? ಇಲ್ಲ ರೀ, ಸುಳ್ಳು ಹೇಳ್ತಿದ್ದೀನಿ. ಇಷ್ಟು ಹೇಳಿದ್ರು ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನಿಮ್ಗಿನ್ನೇನ್ ಹೇಳಿದ್ರು ವೇಸ್ಟೇ. ಬನ್ನಿ ಹೋಗೋಣ, ಬನ್ನಿ. ಅದ್ ಹಾಗಲ್ಲ ನಿತ್ಯ. ಬೇಡ ರೀ, ಅಜ್ಜಿ ಹೇಳ್ದಾಗೆ ಸಿಟಿಗೆ ಹೋಗೋಣ. ಯಾವ ಪ್ರೀತಿ ಪ್ರೇಮ ಇಲ್ದೆ ಅಲ್ಲೇ ಜೀವನ ಪೂರ್ತಿ ಕಲಿಯೋಣ. ನೀವ್ ಬೆಡ್ ಮೇಲೆ ಮಲ್ಗಿ, ನಾನು ನೆಲದ ಮೇಲೆ ಮಲಗ್ತೀನಿ. ನಮ್ ಜೀವನ ಇಷ್ಟೇ. ಬನ್ನಿ. ಇರು ನಿತ್ಯ. ಸಾರಿ ರೀ, ನಾನು ನಿಮ್ಗೂ ಕಷ್ಟ ಕೊಡಲ್ಲ, ಅಜ್ಜಿಗೂ ಕಷ್ಟ ಕೊಡಲ್ಲ. ನಾನೇ ಕಷ್ಟ ಪಡ್ತೀನಿ. ಹಾ, ನಿತ್ಯ ಇದಕ್ಕೆ ಪ್ಲಾನ್ ಮಾಡಿದ್ದು ಅಂತ ನನಗೆ ಯಾಕೆ ಗೊತ್ತಾಗ್ಲಿಲ್ಲ? ಈ ಅಜ್ಜಿನ ಹೇಗೆ ಒಪ್ಪಿಸ್ಲಿ? ಈಗೇನ್ ಹೇಳಿದ್ರು ಕೇಳಲ್ವೇ? ಛೇ, ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೊಂಡೆ. ನಿತ್ಯ ಹೇಳಿದ ಹಾಗೆ ಸಿಟಿಗೆ ಹೋದ್ರೆ ಪ್ಲಾನ್ ಎಲ್ಲ ಹೊಗೆನೆ. ಟೈಮ್ ಆಗ್ತಿದೆ, ಇನ್ನೂ ಬರ್ಲಿಲ್ವಲ್ಲ ಬಾವ ಅವರು. ಅಜ್ಜಿ, ನಾನು ಹೋಗಿ ಕರ್ಕೊಂಡು ಬರಲ್ಲ? ಬೇಡ ಜನಾರ್ದನ್, ನಾನ್ ಹೇಳಿದ ಟೈಮ್ಗೆ ಬಂದ್ರೆ ಬರ್ಲಿ, ಇಲ್ಲ ಅಂದ್ರೆ ಅಲ್ಲಿ ನೋಡಿ ಬರ್ತಿದ್ದಾರೆ ಅಜ್ಜಿ. ಇಷ್ಟು ಚಿಕ್ಕ ಬ್ಯಾಗ್ ತರೋದಕ್ಕೆ ಯಾಕಮ್ಮ ಇಷ್ಟೊತ್ತು? ಹೊರಡೋಣ ಅಜಯ್. ಅಜ್ಜಿ, ಹೇಗೂ ಬಂದಿದೀವಲ್ಲ, ಒಂದು 2 days ಇದ್ದು ಹೋಗೋಣವಾ? ಅಂದ್ರೆ ನಮ್ಮ ಹೊಲ ಗದ್ದೆ ಎಲ್ಲಾನು ನೋಡ್ಕೊಂಡು ಹೋಗ್ಬೋದಲ್ವಾ ಅಂತ ಹೇಳಿದೆ. ಜಸ್ಟ್ 2 ದಿನ ಅಷ್ಟೇ. 2 ದಿನ ಮಾತ್ರ ಅಲ್ಲ, 2 ನಿಮಿಷ ಕೂಡ ಇರೋ ಹಾಗಿಲ್ಲ. ಅಟ್ಲೀಸ್ಟ್ ಊಟ ಆದ್ರೂ ಮಾಡ್ಕೊಂಡು ಹೋಗೋಣ ಅಜ್ಜಿ. ಊಟ ಇಲ್ಲೇ ಮಾಡ್ಬೇಕಾ? ಬೇರೆ ಕಡೆನೂ ಮಾಡ್ಬೋದು. ಹೊರಡೋಣ ಬನ್ನಿ.